ಚಿಂತಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾ ಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಹಿಂದೆ ತಿಳಿಸಿದಂತೆ ಬೇಲೂರು ಶ್ರೀನಿವಾಸ ಮೂರ್ತಿಯವರ ಸದ್ಗತಿಗಾಗಿ ಅವರ ಮಕ್ಕಳು ದೀಪಿಕಾ ವಿಜಯ್ ಅವರು ಮಾಡಿಸ್ತಾ ಇರುವ ಜ್ಞಾನಯಜ್ಞ, ಇದು ಪ್ರವಚನ ಸಿಂಚನ ಅಂತ ನಾನು ಹೆಸರು ಕೊಟ್ಟೆ. ಹನುಮದ್ ವ್ರತ, ಹನುಮಂತ ದೇವರ ಬಗ್ಗೆನೂ ಹೇಳಬೇಕು, ಹನುಮದ್ ವ್ರತದ ಬಗ್ಗೆನೂ ತಿಳಿಸ್ಬೇಕು, ಬೇರೆ ಬೇರೆ ಭಗವಂತನ ಭಕ್ತರಿಗೆ ಅದರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ಇದೊಂದು ಪ್ರಯತ್ನ. ಭವಿಷ್ಯೋತ್ತರ ಪುರಾಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಮಾರ್ಗಶೀರ್ಷೆ ಸಿತೆ ಪಕ್ಷೆ ತ್ರಯೋದಶ್ಯಾಂ ಜಯಾಭಿದೆ ಅಭಿಜಿನ್ ನಿಕಟೆ ಕಾಲೇ ಕುರ್ಯಾದ್ ವ್ರತಮನುತ್ತಮಂ. ಮಾರ್ಗಶೀರ್ಷ ಮಾಸ ಪ್ರಾಪ್ತಾದಾಗ ಅಭಿಜಿನ್ ಮುಹೂರ್ತದಲ್ಲಿ, ಅಭಿಜಿನ್ ನಿಕಟೆ ಕಾಲೆ, ಅಭಿಜಿನ್ ಮುಹೂರ್ತದ ಕಾಲದಲ್ಲಿ ತ್ರಯೋದಶ್ಯಾಂ ಜಯಾಭಿದೆ, ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷದ ತ್ರಯೋದಶಿಗೆ ಜಯ ಅಂತ ಹೆಸರಿದೆ. ಮಧ್ಯಾಹ್ನ ಕಾಲದಲ್ಲಿ ಈ ವ್ರತವನ್ನು ಆಚರಣೆ ಮಾಡಬೇಕು. ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಅವರವರ ಇಷ್ಟಾರ್ಥಗಳು ಸಿದ್ಧಿ ಆಗ್ತಾವೆ ಅಂತ ತಿಳಿಸ್ತಾರೆ. ಈ ವ್ರತದ ಆಚರಣೆ ಮಾಡುವಾಗ ಇದರ ದೇವತೆ ಮುಖ್ಯ ಪ್ರಾಣ ಅಂತ ತಿಳಿಸಿದ್ದಾರೆ. ನಮಸ್ತೆ ನಮಸ್ತೆ ಮುಖ್ಯ ಪ್ರಾಣ ಸೂನೋ, ನಮಸ್ತೆ ನಮಸ್ತೆ ನಿಶಂ ರಾಮಭಕ್ತ, ನಮಸ್ತೆ ನಮಸ್ತೆ ಭವಿಷ್ಯದ್ ವಿಧಾತ, ನಮಸ್ತೆ ನಮಸ್ತೆ ಮಹಾಭೀಷ್ಟದಾತ. ಭವಿಷ್ಯೋತ್ತರ ಪುರಾಣದ ಹನುಮದ್ ವ್ರತ ಕಥೆಯನ್ನ ತಿಳಿಸುವಾಗ ಈ ಮಾತನ್ನು ಕೂಡ ಹೇಳ್ತಾರೆ. ಈ ಹನುಮದ್ ವ್ರತದ ಬಗ್ಗೆ ಪುರಾಣದಲ್ಲಿ ತಿಳಿಸಿದಂತಹ ಒಂದು ಚರಿತ್ರೆ ಇದೆ. ಹಿಂದೆ ಗಂಗಾ ತೀರದಲ್ಲಿ ಶೌನಕಾದಿ ಮುನಿಗಳು ಸೂತ ಪುರಾಣಿಕರನ್ನ ಪ್ರಶ್ನಿಸಿದರಂತೆ. ಸೂತ ಪುರಾಣಿಕರೇ, ಭಗವಂತನ ಮಹಿಮೆಗಳನ್ನ ಸಾಕಷ್ಟು ಹೇಳ್ತಾ ಇದ್ದೀರಿ, ಅವನ ಪ್ರೀತಿಗಾಗಿ ಅನೇಕ ವ್ರತಗಳನ್ನು ಕೂಡ ನಮಗೆ ತಿಳಿಸಿದಿರಿ, ಈಗ ಮತ್ತೊಂದು ಉತ್ತಮವಾದ ಯಾವುದಾದ್ರೂ ವ್ರತ ಇದ್ರೆ ತಿಳಿಸ್ರಿ ಅಂತ ಪ್ರಾರ್ಥನೆ ಮಾಡಿದ್ರಂತೆ. ಸೂತರು ಬೇರೆ ಬೇರೆ ವ್ರತಗಳನ್ನ ಉಪದೇಶ ಮಾಡಿದಂತೆ ಇದು ವ್ರತವನ್ನು ಉಪದೇಶ ಮಾಡ್ತಾರೆ. 4 ವರ್ಣದವರು ಆಚರಿಸಬಹುದಾದಂತಹ ವ್ರತ ಇದು. ಅತ್ಯಂತ ರಹಸ್ಯಮಯವಾದ ವ್ರತ. ಪುತ್ರ ಪೌತ್ರಾದಿ ಸಂಪತ್ತನ್ನು ನೀಡುವಂತಹ ವ್ರತ ಇದು. ಇದನ್ನ ನೀವು ಆಚರಣೆ ಮಾಡಬೇಕು, ಇದ್ರ ಬಗ್ಗೆ ತಿಳಿದು ಆಚರಣೆ ಮಾಡಬೇಕು, ಅಂದ್ರೆ ಫಲ ಕೊಡ್ತದೆ ಅಂತ ಹೇಳಿದರು. ಯಾವುದದು ವ್ರತ ಅಂದಾಗ ಹನುಮದ್ ವ್ರತ ಅಂತ ತಿಳಿಸ್ತಾರೆ. ಅದರ ಹಿನ್ನೆಲೆ ಹೇಳ್ತಾರೆ ಸೂತ ಪುರಾಣಿಕರು ಶೌನಕರಿಗೆ.
ಷಡ್ಗುಣೈಶ್ವರ್ಯ ಸಂಪನ್ನನಾದ ವೇದವ್ಯಾಸ ಒಮ್ಮೆ ದ್ವೈತವನಕ್ಕೆ ಅಂತ ಬಂದ್ರಂತೆ ಶಿಷ್ಯ ಸಮೇತರಾಗಿ. ದ್ವೈತವನ ಅಂದ್ರೆ ಕಾಡಿನಲ್ಲಿ ಪಾಂಡವರು ವಾಸ ಮಾಡ್ತಾ ಇದ್ರು. ವನವಾಸಕ್ಕೆ ಅಂತ ಪಾಂಡವರು ಬಂದಿದ್ರು, ಅಲ್ಲಿಗೆ ವೇದವ್ಯಾಸರು ಬಂದಿದ್ದಾರೆ. ಆ ದ್ವೈತವನದಲ್ಲಿ ಪರಸ್ಪರವಾಗಿ ಸ್ನೇಹದಿಂದ ಪ್ರಾಣಿಗಳು ಓಡಾಡಿಕೊಂಡಿದ್ವಂತೆ. ಪರಸ್ಪರ ದ್ವೇಷ ಇದ್ದ ಪ್ರಾಣಿಗಳಿಗೂ ಸ್ನೇಹ ಉಂಟಾಗಿತ್ತಂತೆ. ಬೇಕಾದಂತಹ ಫಲಪುಷ್ಪಗಳಿಂದ ತುಂಬಿದಂಥ ವನ ಆಗಿತ್ತು. ವೇದಾಂತಗಳ ಅಧ್ಯಯನ ಸಂಪನ್ನರಾದ ಮಹಾ ತಪಸ್ವಿಗಳು ಅಲ್ಲಿ ವಾಸ ಮಾಡಿಕೊಂಡಿದ್ರು. ನಿತ್ಯದಲ್ಲಿ ಭಗವಂತನ ಕಥಾಮೃತ ಪಾನ ಮಾಡ್ತಾ ಇದ್ರಂತೆ. ಮನೆಗಳಲ್ಲಿ ಸುವರ್ಣ ಪಾತ್ರೆಗಳಲ್ಲೇ ಎಲ್ಲ ಥರದ ಪದಾರ್ಥಗಳ ನಿರ್ಮಾಣ ಆಗ್ತಾ ಇತ್ತಂತೆ. ಹೀಗೆ ಪ್ರತಿಯೊಂದು ಆಶ್ರಮಗಳಲ್ಲಿಯೂ ಕೂಡ ಒಳ್ಳೆ ಸುಭಿಕ್ಷೆ ಇದೆ. ಅಂಥ ಆಶ್ರಮಗಳನ್ನು ನೋಡ್ತಾ ಬಂದಿದ್ದಾರೆ ವೇದವ್ಯಾಸರು. ಒಂದು ಆಶ್ರಮದಲ್ಲಿ ಯುಧಿಷ್ಠಿರ ತನ್ನೆಲ್ಲ ತಮ್ಮಂದರನ್ನ ಕರೆದುಕೊಂಡು ದ್ರೌಪದಿ ಸಹಿತನಾಗಿ ವಾಸ ಮಾಡ್ತಾ ಇದ್ದಾನೆ. ಅದೇ ಆಶ್ರಮಕ್ಕೆ ವೇದವ್ಯಾಸರು ಬಂದ್ರು. ವ್ಯಾಸರು ಬಂದ್ರಲ್ಲ ಭಗವಾನ್ ವೇದವ್ಯಾಸರು ಅಂತ ಯುಧಿಷ್ಠಿರ ತನ್ನ ಪತ್ನಿಯರಿಂದ ಸಹಿತನಾಗಿ ತಮ್ಮಂದರಿಂದ ಸಹಿತನಾಗಿ ಪತ್ನಿ ತಮ್ಮಂದರಿಂದ ಸಹಿತನಾಗಿ ಅವರನ್ನು ಸ್ವಾಗತ ಮಾಡಿ ರತ್ನಪೀಠದಲ್ಲಿ ಕೂಡಿಸಿ ಅವರ ಪಾದಪೂಜೆಗಳನ್ನು ಮಾಡಿ ಪರಸ್ಪರ ಸಂವಾದವನ್ನ ಮಾಡಿದ್ನಂತೆ. ಆಗ ವೇದವ್ಯಾಸರು ಧರ್ಮರಾಜನಿಗೆ ಹೇಳ್ತಾರೆ, ಧರ್ಮರಾಜ, ನಿಮ್ಮೆಲ್ಲರ ಕಷ್ಟ ಪರಿಹಾರ ಆಗಬೇಕು, ಆ ಉದ್ದೇಶದಿಂದ ಹತ್ತಿರದಲ್ಲಿ ಬರ್ತಾ ಇರುವ ಮಾರ್ಗಶೀರ್ಷ ಮಾಸದಲ್ಲಿ ನಿಮ್ಮಿಂದ ಹನುಮದ್ ವ್ರತ ಆಚರಣೆ ಆಗಬೇಕು ಅಂತ ತಿಳಿಸ್ಲಿಕ್ಕೆ ಬಂದಿದ್ದೇನೆ ಅಂದ್ರಂತ. ನೋಡಿ, ಭಗವಂತ ಯಾವ ರೂಪದಿಂದಲಾದ್ರೂ ಬರಬಹುದು. ಆದರೆ ಪಾಂಡವರ ಮೇಲಿರೋ ಕರುಣೆಯಿಂದ ಸ್ವತಃ ತಾನೇ ವೇದವ್ಯಾಸ ರೂಪದಿಂದ ಅವರ ಬಳಿಗೆ ಬಂದು ಹನುಮಂತನನ್ನು ವಿಶೇಷವಾಗಿ ಆರಾಧಿಸಬೇಕು ನೀವೆಲ್ಲ ಅಂತ ಉಪದೇಶ ಮಾಡಿದ್ನಂತೆ. ಹನುಮದ್ ವ್ರತವನ್ನ ಸ್ಮರಣೆ ಮಾಡಿದ್ರೆ ಸಾಕು, ಕಾರ್ಯಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಸಂದೇಹ ಪಡೋದು ಬೇಕಿಲ್ಲ. ನಮ್ಮ ಶತ್ರುಗಳ ನಿಗ್ರಹ ಆಗ್ತದೆ. ಎಷ್ಟೋ ಗ್ರಹಗತಿಗಳಲ್ಲಿ ಏನಾದರೂ ವ್ಯತ್ಯಾಸ ಉಂಟಾಗಿದ್ರೆ ಅವುಗಳ ಪರಿಹಾರ ಆಗ್ತದೆ. ಘೋರವಾದಂಥ ರೋಗದ ಏನಾದರೂ ಪೀಡೆ ಇದ್ರೆ ಅದರ ಪರಿಹಾರ ಆಗ್ತದೆ. ಸಕಲ ಕಷ್ಟ ಕಾರ್ಪಣ್ಯಗಳೆಲ್ಲವೂ ನಷ್ಟ ಆಗ್ತದೆ, ಇಷ್ಟಾರ್ಥಗಳು ಸಿದ್ಧಿಸ್ತದೆ, ಅದರಲ್ಲಿ ಸಂಶಯ ಪಡಬೇಡ. ಅಂಥ ಅದ್ಭುತವಾದ ವ್ರತ ಹನುಮದ್ ವ್ರತ ಅಂತಂದ್ರಂತೆ ವೇದವ್ಯಾಸ. ಈ ವ್ರತದ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಹಿಂದೆ ದ್ರೌಪದಿಗೂ ಹೇಳಿಸಿ ಆ ವ್ರತವನ್ನು ಉಪದೇಶ ಮಾಡಿದ್ದ ಅಂತ ತಿಳಿಸ್ತಾರೆ ವ್ಯಾಸರು. ಅದನ್ನ ಅವಳು ಆಚರಣೆ ಮಾಡಿದಾಳೆ. ಒಂದು ಬಾರಿ ಮಾಡಿದ್ರೆ ಸಾಲದು, ಬಾರಿ ಬಾರಿ ಮಾಡಬೇಕು ಅಂತಂತಾರೆ. ಅವಳು ಭಾರತೀ ದೇವಿ ದ್ರೌಪದಿ ಅಂದ್ರೆ ಸಾಧಾರಣ ಅಲ್ಲ. ಅವಳು ಹನುಮದ್ ವ್ರತವನ್ನ ಬಹಳ ಶ್ರದ್ಧೆಯಿಂದ ಆಚರಣೆ ಮಾಡಿದ್ಲ. ಹಿಂದೆ ಈಗಾಗಲೇ ರಾಜ್ಯವನ್ನು ಅನುಭವಿಸಿದ್ರು ಪಾಂಡವರು. ಇಂದ್ರಪ್ರಸ್ಥದಲ್ಲಿ ಎಷ್ಟು ದೊಡ್ಡ ವೈಭವ. ಆ ವೈಭವ ಸಿಗೋದ್ರ ಹಿಂದೆ ದ್ರೌಪದಿ ವ್ರತ ಮಾಡಿದ್ದು ಕೂಡ ನಿಮಿತ್ತ ಅಂತ ಹೇಳ್ತಾರೆ ವ್ಯಾಸರು. ಆದ್ರೆ ಆಗ ಒಂದು ಅರ್ಜುನ ತಪ್ಪು ಮಾಡಿದ್ದ ಅಂತಾರೆ. ದ್ರೌಪದಿ ಆ ವ್ರತವನ್ನು ಆಚರಣೆ ಮಾಡಿ ಹನುಮಂತನ ಪ್ರೀತಿಗಾಗಿ ಈ ವ್ರತ ಆಚರಣೆ ಮಾಡಿದವರೆಲ್ಲ ಪವಿತ್ರವನ್ನ ಧಾರಣೆ ಮಾಡಬೇಕು ಅಂತಿದೆ. ಆ ಪವಿತ್ರ ಧಾರಣೆ ಮಾಡಬೇಕು ಅಂದ್ರೆ ಒಂದು ದಾರ ಕಟ್ಕೊಳ್ಬೇಕು ಅಂತ ಅಭಿಪ್ರಾಯ. ಆ ಹನುಮದ್ ವ್ರತದ ದಾರ ಅಂತ ಅದನ್ನು ಪೂಜಿಸಿ ಅದನ್ನು ಕಟ್ಟಿಕೊಳ್ಬೇಕು ಅಂತ ಅದನ್ನ ದ್ರೌಪದಿ ಕಟ್ಕೊಂಡಿದ್ಲಂತ. ದ್ರೌಪದಿ ಕಟ್ಟಿಕೊಂಡದ್ರದ್ದು ಮಹತ್ವ ಬಹಳ ಇತ್ತು. ಅರ್ಜುನನಿಗೆ ಇದೇನ್ ದಾರ, ಇದೇನಂತ ದಾರ ಕಟ್ಕೊಳ್ಳುವಂಥದ್ದು ನಿನಗೆ ಬಂತು, ನೀನು ದುರ್ಬುದ್ಧಿಯಿಂದ ದಾರ ಕಟ್ಕೊಂಡಿದ್ದಿ,
ಎಲ್ಲರನ್ನ ವಶ ಮಾಡಿಕೊಳ್ಬೇಕು ಅಂತ ಮೋಸ ಮಾಡ್ಲಿಕ್ಕೆ ಅಂತ ಈ ದಾರ ಕಟ್ಕೊಂಡಿದ್ದಿ, ಇದು ಯಾವುದೋ ಕೃತ್ರಿಮ ಇರಬೇಕು ಅಂತ ಆ ದಾರವನ್ನ ಬಹಳ ನಿಂದಿಸಿದ್ನಂತ ಅರ್ಜುನ. ಅವನಿಗೇನು ಆ ಸಮಯದಲ್ಲಿ ದುರ್ಬುದ್ಧಿ ಬಂದಿತ್ತೋ ಏನೋ, ಅರ್ಜುನನಿಗೆ ಆ ದಾರ ನಿಂದಿಸ್ಬಿಟ್ಟ. ಬರೀ ನಿಂದಿಸೋದಲ್ದೇನೆ ತೆಗಿಯೋದನ್ನ ಅಂತ, ಇದೇನೋ ನೀನು ಮಾಟ ಮಂತ್ರ ಮಾಡ್ತಿದ್ದಿ, ತೆಗಿಯೋದನ್ನ ಅಂತ ತಿರಸ್ಕರಿಸ್ಬಿಡ್ತಾನೆ. ಹನುಮಂತ ದೇವರ ಪೂಜೆ ಇವತ್ತು ಮಾಡಿ ತ್ರಯೋದಶಿ ತಿಥಿ ಆದ್ರಿಂದ ಆ ದಾರ ಕಟ್ಟುವಾಗಲೂ 13 ಗಂಟೆಗಳನ್ನೇ ಕಟ್ಟಿರ್ಬೇಕಂತ. 13 ಗಂಟಿನ ಹನುಮಂತನ ದಾರವನ್ನ ತಿರಸ್ಕಾರ ಮಾಡಿಬಿಟ್ಟ, ಅತಿಯಾಗಿ ಅದನ್ನು ನಿಂದಿಸಿದ. ಅದು ದೈವ ಅಪಚಾರ ಆಯಿತು, ವ್ರತಾಪಚಾರ ಆಯಿತು. ಅರ್ಜುನ ಹಾಗೆ ಅಪಚಾರ ಮಾಡಿದ್ರಿಂದ ಇವತ್ತು ಹಾಗಾಗಿ ಈ ರೀತಿ ಅಪಚಾರ ಮಾಡಿದ್ದಕ್ಕೆ ಈ ವನವಾಸದ ಕಷ್ಟ ಬಂತು. ಅದನ್ನ ದ್ರೌಪದಿಯೂ ಕೂಡ ಒಪ್ಕೊಳ್ತಾಳೆ. ಬೇಕಂದ್ರೆ ಕೇಳ್ರಿ ಅಂತ ದ್ರೌಪದಿ ಅಲ್ಲೇ ಇದ್ರಂತೆ, ದ್ರೌಪದಿ ದೇವಿ ಅಲ್ಲೇ ಇದ್ಲು. ಅವಳನ್ನು ಕೇಳ್ರಿ ಅಂದಾಗ ಹೌದು ಅಂದ್ಲಂತೆ. ಹೌದು, ಹೀಗೊಂದು ಅಪಚಾರ ಮಾಡಿದ್ದ ಅರ್ಜುನ ಅಂತ. ಆವಾಗ ಯುಧಿಷ್ಠಿರ ವೇದವ್ಯಾಸರು ನಮ್ಮ ಕಣ್ಣು ತೆರೆಸಿದ್ರು. ಅನಾಯಾಸ ಮಾರ್ಗಶೀರ್ಷ ಮಾಸ ಪ್ರಾಪ್ತ ಆಗ್ತಾ ಇದೆ, ತ್ರಯೋದಶಿ ತಿಥಿ ಪ್ರಾಪ್ತ ಆಗ್ತಾ ಇದೆ. ಅವರೇ ಬಂದು ಈ ವ್ರತ ಆಚರಣೆ ಮಾಡಲಿಕ್ಕೆ ಅಂತ ನಮಗೆ ಸೂಚನೆ ಮಾಡ್ತಿದ್ದಾರೆ, ಆದೇಶ ಮಾಡ್ತಿದ್ದಾರೆ ಅಂದ್ರೆ ನಾವು ಬಿಡಬಾರ್ದು ದೊಡ್ಡವರು ಹೇಳಿದ್ದನ್ನ ಅಂತ ಹೇಳಿ ಧರ್ಮರಾಜ ದ್ರೌಪದಿ ಸಮೇತನಾಗಿ ತನ್ನ ತಮ್ಮಂದ್ರಿಂದ ಕೂಡಿಕೊಂಡು ಪುನಃ ಆ ವ್ರತವನ್ನ ಕಾಡಿನಲ್ಲಿಯೂ ಅನುಷ್ಠಾನ ಮಾಡಿದ. ಅವನಿಗೆ ಕಷ್ಟಗಳು ದೂರ ಆಯಿತು, ನೆಮ್ಮದಿ ಸಿಕ್ತು ಅಂತ ಚರಿತ್ರೆಯನ್ನು ಹೇಳ್ತಾರೆ. ಹೀಗೆ ವೇದವ್ಯಾಸರು ಪಾಂಡವರಿಗೆ ಉಪದೇಶ ಮಾಡಿದಂತಹ ವ್ರತವೇ ಹನುಮದ್ ವ್ರತ. ಕೃಷ್ಣ ದ್ರೌಪದಿಗೆ ಉಪದೇಶ ಮಾಡಿದಂತಹ ವ್ರತವೇ ಹನುಮದ್ ವ್ರತ. ಅರ್ಜುನ ತಿರಸ್ಕಾರ ಮಾಡಿದ್ರಿಂದಲೇ 13 ವರ್ಷ ವನವಾಸದಷ್ಟು ದುಃಖ ಅನುಭವಿಸಿದ ಅಂತ ಹೇಳುವಂತಹ ಒಂದು ವಿಚಿತ್ರ ಶಕ್ತಿ ಇರುವ ವ್ರತವೇ ಹನುಮದ್ ವ್ರತ. ಅದನ್ನ ಆಚರಣೆ ಮಾಡಬೇಕು ಕಲಿಯುಗದಲ್ಲಿ. ಈ ವ್ರತದ ಬಗ್ಗೆ ಯಾರಾದರೂ ಚೆನ್ನಾಗಿ ಇಲ್ಲಿ ಬರುವಂತಹ ಮಂತ್ರಗಳನ್ನ, ಸ್ತೋತ್ರವನ್ನ ಬರೆದಿಟ್ರೂ ಸಕಲಾಭೀಷ್ಟಗಳು ಪೂರ್ಣ ಆಗ್ತಾವೆ, ಸಂತಾನ ಪ್ರಾಪ್ತಿ ಆಗ್ತಾವೆ, ಐಶ್ವರ್ಯ ಪ್ರಾಪ್ತಿ ಆಗ್ತದೆ. ಓಂ ನಮೋ ಭಗವತೆ ವಾಯುನಂದನಾಯ ಈ ಮಂತ್ರವನ್ನ 3 ಬಾರಿ ಅಭಿಮಂತ್ರಿಸಿದಂತಹ ಗಂಧವನ್ನ ಹಣೆಯಲ್ಲಿ ಧರಿಸಬೇಕು. ಈ ವ್ರತದಲ್ಲಿ ಒಂದು ವಿಶೇಷ ಅಂತ ಹೇಳ್ತಾರೆ. ಇದನ್ನು ಗಂಧವನ್ನು ಧರಿಸಿದ್ರೆ ಈ ಮಂತ್ರ ಹೇಳಿ ಅಭಿಮಂತ್ರಿಸಿ ಅದು ಸರ್ವಾಭೀಷ್ಟವನ್ನ ನೀಡುತ್ತದೆ. ನಮಸ್ತೆ ನಮಸ್ತೆ ಮುಖ್ಯ ಪ್ರಾಣ ಸೂನೋ, ನಮಸ್ತೆ ನಮಸ್ತೆ ಭವಿಷ್ಯದ್ವಿಧಾತ, ನಮಸ್ತೆ ನಮಸ್ತೆ ಮಹಾಭೀಷ್ಟದಾತ, ಹನುಮದ್ವ್ರತ ಕಥಾಮೃತಂ, ನಮಸ್ತೆ ನಮಸ್ತೆ ನಿಶಂ ರಾಮಭಕ್ತ. ಹೀಗೆ ಭವಿಷ್ಯೋತ್ತರ ಪುರಾಣ ಈ ಸ್ತೋತ್ರವನ್ನ ತಿಳಿಸಿ ಇದರ ಮಾಡಬೇಕಾದ ತಿಥಿಯನ್ನು ನಿಗದಿಪಡಿಸಿ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ ವಿವರಣೆಯನ್ನು ಕೊಟ್ಟು ವ್ಯಾಖ್ಯಾನ ಮಾಡ್ತದೆ. ಇಂಥ ಹನುಮದ್ ವ್ರತದ ಬಗ್ಗೆ ನಾವು ಕೂಡ ತಿಳಿದು ನಿತ್ಯ, ನೈಮಿತ್ತಿಕ, ಕಾಮ್ಯ ಅಂತ ತ್ರಿವಿಧವಾದ ಕರ್ಮಗಳಲ್ಲಿ ಕಾಮ್ಯ ಅಂತ ಕರೆಸಿಕೊಳ್ಳುವಂಥ ಈ ವ್ರತವನ್ನ ಶ್ರೇಷ್ಠರಾದ ವಿದ್ವಾಂಸರನ್ನ ಮನೆಗೆ ಕರೆಸಿ ಅವರ ನಿರ್ದೇಶನದಂತೆ ಆಚರಣೆ ಮಾಡಬೇಕು. ಸಾಧ್ಯವಾದರೆ ಕೈಗೆ ಆ ದಾರವನ್ನು ಕೂಡ ಧರಿಸಬೇಕು, ಅದನ್ನು ಬಹಳ ಭಕ್ತಿಯಿಂದ ಅಂತ ತಿಳಿಸಿದ್ದಾರೆ. 13 ವರ್ಷ ಈ ವ್ರತವನ್ನು ಆಚರಣೆ ಮಾಡಿ ಉದ್ಯಾಪನೆ ಮಾಡಬೇಕು ಅಂತ ಪುರಾಣದಲ್ಲಿ ತಿಳಿಸ್ತದೆ. ಹೀಗೊಂದು ಕಾಮ್ಯ ವ್ರತದ ಬಗ್ಗೆ ಪರಿಚಯವನ್ನು ಭವಿಷ್ಯೋತ್ತರ ಪುರಾಣ ಮಾಡಿಸ್ತದೆ. ಇದು ಹನುಮದ್ ವ್ರತದ ಬಗ್ಗೆ ಪುರಾಣದಲ್ಲಿ ಬಂದದ್ದನ್ನು ನಿಮ್ಮ ಜೊತೆಯಲ್ಲಿ ನಾನು ಹಂಚಿಕೊಂಡೆ. ಇನ್ನು ಹನುಮಂತನ ಬಗ್ಗೆ, ವಿಶೇಷವಾಗಿ ಹನುಮಂತನ ಬಗ್ಗೆ ನಾವು ಅನುಸಂಧಾನ ಮಾಡಬೇಕು. ಹನುಮಂತ ಅಂದ್ರೆ ಯಾರು?
ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತನ ಸ್ಮರಣೆ ಮಾತ್ರದಿಂದ ನಮಗೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ರೋಗ ಪರಿಹಾರ, ಆಲಸ್ಯ ದೂರ ಆಗೋದು, ವಾಕ್ಪಟುತ್ವ ಎಲ್ಲ ಉಂಟಾಗ್ತದೆ. ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾರ್ಥವೇ. ಹನುಮಂತನ ಸ್ಮರಣೆ ಮಾತ್ರದಿಂದ ಇವೆಲ್ಲ ನಮಗೆ ಲಭಿಸ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಹನುಮಂತನನ್ನ ಸ್ಮರಣೆ ಮಾಡದೇ ಇರಬಾರ್ದು. ಮನುಷ್ಯನಿಗೆ ಬುದ್ಧಿ ಬೇಡವೆ? ದೈಹಿಕವಾದಂತಹ ಬಲ ಬೇಡವೆ? ಎಲ್ಲ ಬೇಕು. ಯಾವುದೂ ಇಲ್ಲದೇನೆ ನಮ್ಮ ಬದುಕಿನಲ್ಲಿ ನಾವು ಏನೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿಯೊಂದನ್ನು ಹನುಮಂತನಿಂದ ಪಡೀಲಿ ಅಂತ ಹಿರಿಯರು ಹೇಳ್ತಾರೆ. ಬಳಿತ್ಥಾ ಸೂಕ್ತ ಅಂತ ಬಹಳ ಪ್ರಸಿದ್ಧವಾದದ್ದು. ಹನುಮನ ಮಹಿಮೆಯನ್ನ ಬಳಿತ್ಥಾ ಸೂಕ್ತದಲ್ಲಿ ಹೇಳುವಾಗ ಬಳಿತ್ಥಾ ತದ್ವಪುಷೇಧಾಯಿ ದರ್ಶತಂ ದೇವಸ್ಯ ಭರ್ಗಃ ಸಹಸೋ ಯತೋ ಜನಿ ಯದಿ ಮುಪಹ್ವರತೆ ಸಾಧತೆ ಮತಿರ್ತಸ್ಯ ಧೇನಾನಯಂತ ಸಸ್ರತಾಃ. ಹೀಗೆ ಬಳಿತ್ಥಾ ಸೂಕ್ತದಲ್ಲಿ ಮೊದಲನೇ ಮಂತ್ರವೇ, ಪ್ರಾಣಾಗ್ನಿ ಸೂಕ್ತದ ಮೊದಲನೇ ಮಂತ್ರವೇ ಹನುಮನ ಮಹಿಮೆಯನ್ನು ವಿಶೇಷವಾಗಿ ಕೊಂಡಾಡ್ತದೆ. ವೇದ ಪ್ರಸಿದ್ಧವಾದಂತಹ ಮಹಿಮೆ ಹನುಮನ ಮಹಿಮೆ ಅಂತ ಹೇಳ್ತಾರೆ. ಹನುಮನ ಮಹಿಮೆ ಹೇಗೆ ನಾವು ಅನುಸಂಧಾನ ಮಾಡ್ತೇವೋ, ಅವನಲ್ಲಿ ಯಾವ ಗುಣಗಳನ್ನು ತಿಳಿತೇವೋ ಆ ಎಲ್ಲ ಗುಣಗಳನ್ನು ನಮ್ಮೊಳಗೆ ನಮ್ಮ ಅರ್ಹತೆಗೆ ಅನುಗುಣವಾಗಿ ಅದನ್ನು ವ್ಯಕ್ತ ಮಾಡ್ತಾರೆ. ಹನುಮಂತನ ಶಕ್ತಿ ಅಂಥದ್ದು. ರಾಮಾಯಣದಲ್ಲಿ ಬರುವಾಗ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿ ಹನುಮನ ವಿಷಯದ ಬಗ್ಗೆ ಹೀಗೂ ಅನುಸಂಧಾನ ಮಾಡ್ರಿ, ಹೀಗೂ ಅನುಸಂಧಾನ ಮಾಡ್ರಿ ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಶ್ಲೋಕ ಬಹಳ ಪ್ರಸಿದ್ಧವಾದದ್ದು. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣಬಲೇಷು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ನೋಡಿ, ಈ ಶ್ಲೋಕವನ್ನು ಎಲ್ಲರೂ ನೆನಪಿಟ್ಟುಕೊಳ್ಬೇಕು. ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ. ಎಷ್ಟರಲ್ಲಿ ಹೇಳಿದ್ದಾರೆ, ಎಷ್ಟು ಗುಣಗಳಲ್ಲಿ ಹೇಳಿದ್ದಾರೆ ನೋಡಿ ಈ ಶ್ಲೋಕ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣಬಲೇಷು ಯೋಗೆ. ಬುದ್ಧೌ ಒಟ್ಟು 8 ಗುಣಗಳು ಹೇಳ್ತಾರೆ. ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಎಲ್ಲೂ ಇಲ್ಲ, ಯಾರೂ ಇಲ್ಲ, ಮುಂದೂ ಇಲ್ಲ, ಹಿಂದೂ ಇಲ್ಲ. ಅವನಿಗೆ ಸಮಾನನಾದವನು ಮುಂದೂ ಇಲ್ಲ, ಹಿಂದೂ ಇಲ್ಲ, ಎಲ್ಲೂ ಇಲ್ಲ. ಕ್ವಚ ಕಶ್ಚನೈವ. ಕಶ್ಚನ ಪುಮಾನ್ ಕ್ವಚ ನೈವ. ಯಾರೊಬ್ಬ ಪುರುಷನೂ ಅವನಿಗೆ ಸಮಾನನಾದವನು ಮುಂದೂ ಇಲ್ಲ, ಹಿಂದೂ ಇಲ್ಲ, ಎಲ್ಲೂ ಇಲ್ಲ ಅಂತಂತ. ಇದರಿಂದಲಾದ್ರೂ ಅರ್ಥ ಆಗ್ಬೇಕಲ್ಲ ಹನುಮನ ವ್ಯಕ್ತಿತ್ವ ಎಂಥದ್ದು ಅಂತ. ಇದೊಂದು ಪ್ರಮಾಣ ವಾಕ್ಯ. ಜ್ಞಾನೇ, ಜ್ಞಾನದಲ್ಲಿ ಆಗುವಾಗ ಹನುಮನಿಗೆ ಮೀರಿದ ಜ್ಞಾನವಂತ ಯಾರಿದ್ದಾರೆ? ಜ್ಞಾನ ಅಂದ್ರೆ ಏನು? ಬುದ್ಧಿ ಮತ್ತು ಜ್ಞಾನ ಎರಡನ್ನೂ ಹೇಳಿದ್ದಾರೆ. 8ನೇ ಗುಣ ಹೇಳುವಾಗ ಬುದ್ಧಿ ಹೇಳಿದ್ದಾರೆ, ಮೊದಲನೇ ಗುಣ ಹೇಳುವಾಗ ಜ್ಞಾನ ಹೇಳಿದ್ದಾರೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ. ಜ್ಞಾನ, ಜ್ಞಾನದಲ್ಲಿ ಆಂಜನೇಯನಿಗೆ ಸದೃಶನಾದವನು ಯಾರೂ ಇಲ್ಲ. ಬುದ್ಧಿ, ಹಾಗಾದ್ರೆ ಬುದ್ಧಿ ಅಂದ್ರೆ ಏನು? ಬುದ್ಧಿ ಅಂದ್ರೆ ವಿವೇಕ ಅಂತ ಅರ್ಥ.
ಯಾವ ಸಮಯಕ್ಕೆ ಯಾವ ರೀತಿ ಕಾರ್ಯ ಮಾಡಲಿಕ್ಕೆ ನಿರ್ಧಾರ ತೆಗೆದುಕೊಳ್ಬೇಕು. ಕೆಲವರಿಗೆ ಅದಿರಲ್ಲ, ಸಂದಿಗ್ಧಕ್ಕೆ ಒಳಗಾಗ್ತಾರೆ, ಸಂದಿಗ್ಧ ಸ್ಥಿತಿಗೆ ಹೋಗ್ಬಿಡ್ತಾರೆ. ಹಾಗಾಗಿ ಅವರು ಜೀವನದಲ್ಲಿ ಸಕ್ಸಸ್ ಕಾಣಲ್ಲ. ಬುದ್ಧಿ ಇಲ್ಲದೆ ಇದ್ದದ್ದಕ್ಕೆ ಸಕ್ಸಸ್ ಇಲ್ಲ ಅವರಿಗೆ. ಹನುಮನಿಗೆ ಆ ಬುದ್ಧಿ ಚೆನ್ನಾಗಿದೆ. ಬುದ್ಧಿ ಅಂದ್ರೆ ಇಲ್ಲಿ ವಿವೇಕ ಅಂತ ಅರ್ಥ. ವಿವೇಕ, ತಡ ಮಾಡದೇನೆ ಕೂಡ್ಲೆ ನಿರ್ಧಾರ ತಗೊಳ್ಳುವಂಥ ಶಕ್ತಿ. ಜ್ಞಾನ ಅಂದ್ರೆ ಏನ್ ಹಾಗಾದ್ರೆ? ಜ್ಞಾನ ಅಂದ್ರೆ, ಜ್ಞಾನ ಅಂತ ಯಾವುದನ್ನು ಕರೀತಾರೆ? ಜ್ಞಾನ ಶಬ್ದ ಆಡದಾಗ್ಲೇನೆ ನಾವು ಚೆನ್ನಾಗಿ ಅದನ್ನು ಅರ್ಥೈಸ್ಕೊಳ್ಬೇಕು. ಹನುಮಂತನಲ್ಲಿ ವೇದ, 4 ವೇದ, ಮೂಲ ರಾಮಾಯಣ, ಮಹಾಭಾರತ, ಪಂಚರಾತ್ರ, ಪುರಾಣಗಳು, ಇವುಗಳ ಎಲ್ಲದರ ತಿಳುವಳಿಕೆ ಇದೆ ಅಂತ. ಸರಿಯಾದ ತಿಳುವಳಿಕೆ. ಅದರಲ್ಲಿ ಮತ್ತೆ ಸಂಶಯ ರೂಪವಾದದ್ದಲ್ಲ. ಇಷ್ಟೆಲ್ಲ ತಲೆ ಒಳಗಿದೆ ಅಂತ ಅವನಿಗೆ. ಅನಂತ ವೇದಗಳು, ಮಹಾಭಾರತ, ಮೂಲ ರಾಮಾಯಣ, ಇನ್ನು ಬ್ರಹ್ಮಸೂತ್ರಗಳು ಎಲ್ಲ ತಲೆ ಒಳಗಿದೆ ಅಂತ. ಅದನ್ನೇ ಜ್ಞಾನ ಅಂತ ಕರೆಯೋದು. ಜ್ಞಾನ ಅಂತ ಸಂಸ್ಕೃತದಲ್ಲಿ ಪುರಾಣ, ಶಾಸ್ತ್ರ ಇವುಗಳಲ್ಲೆಲ್ಲ ಜ್ಞಾನ ಶಬ್ದ ಹೆಚ್ಚು ಬಳಕೆ ಆಗಿರೋದು ಆ ಅರ್ಥದಲ್ಲಿ. ಭಗವಂತನ ಬಗ್ಗೆ ಯಾವೆಲ್ಲ ತಿಳಿಸ್ಲಿಕ್ಕೆ ಹೊರಟಿದ್ದಾವೋ ಅವುಗಳ ಬಗ್ಗೆ ನಿಖರವಾದ ತಿಳುವಳಿಕೆ ಆಂಜನೇಯನಿಗಿದೆ ಅಂತ. ಭಗವಂತನ ಬಗ್ಗೆ ಅಂಥ ತಿಳುವಳಿಕೆ ದೇವತೆಗಳಲ್ಲಿ ಇನ್ಯಾರಲ್ಲೂ ಇಲ್ಲಂತ. ಅಷ್ಟು ತಿಳುವಳಿಕೆ ಇದೆ ಅಂತವನಿಗೆ, ಸಂಶಯನೇ ಬರಲ್ಲ. ಪ್ರಳಯ ಕಾಲ ಬಂದರೂ ಕೂಡ ಹನುಮಂತನ ಜ್ಞಾನಕ್ಕೆ ನಾಶ ಇಲ್ಲ. ಪ್ರಳಯೇಪಿ ಪ್ರತಿಭಾತ ಪರಾವರಾಹ ಅಂತ ಹಿರಿಯರು. ಪ್ರಳಯ ಕಾಲ ಬಂದರೂ ಕೂಡ ಅವರ ಜ್ಞಾನ ಹಾಗೇ ಇರ್ತದಂತೆ, ಅಲ್ಲಿಯೂ ಕೂಡ ಕಮರೋದು ಅಂತಿಲ್ಲಂತೆ. ನೋಡಿ ಅವರ ಜ್ಞಾನ ಎಷ್ಟು ಅದ್ಭುತ. ಪ್ರಳಯದಲ್ಲೇ ಹಾಗೆ ಇರ್ತದೆ, ಇನ್ನು ಅವತಾರ ಮಾಡಿದಾಗಲೂ ಹಾಗೇ ಇರ್ತದೆ, ಮೂಲ ರೂಪದಲ್ಲೂ ಹಾಗೇ ಇರ್ತದೆ. ಏಕಪ್ರಕಾರ ಅವರು ಮೂಲ ರೂಪದಲ್ಲಿ ಅವತಾರ ಮಾಡಿದಾಗ ಪ್ರಳಯ ಕಾಲದಲ್ಲಿ ಒಂದೇ ಥರ ಇರ್ತದೆ. ಯಾವುದೇ ಕರ್ಮ ಅಥವಾ ಭೂಮಿಯಲ್ಲಿ ಅವತರಿಸಿದ್ರೆ ಮಾನುಷ ಅನ್ನದ ಸೇವನೆ ಅವುಗಳಿಂದ ಅವರ ಜ್ಞಾನ ಕಮರ್ತು ಅಂತ ಆಗೋದೇ ಇಲ್ಲ. ಅಷ್ಟು ಅದ್ಭುತವಾದಂತಹ ಜ್ಞಾನ ಅವರು. ಈ ವಿಷಯ ತಿಳುವಳಿಕೆ ನಮಗೆ ಮಾಡಿಕೊಳ್ಬೇಕಾದ್ರೆ ನಮಗೆ ಇತಿಹಾಸ ಪುರಾಣಗಳ ಪರಿಚಯ ಇರಬೇಕು. ಅವರ ಜ್ಞಾನ ಎಷ್ಟು ಪರಿಶುದ್ಧವಾಗಿ ಯಾವಾಗಲೂ ಸ್ಥಿರವಾಗಿರ್ತದೆ, ಆಚೆ ಈಚೆ ಆಗಲ್ಲ ಅನ್ಲಿಕ್ಕೆ. ಈಗ ನೀವು ಕಥೆ ಕೇಳಿರ್ತೀರಿ ಪುರಾಣಗಳಲ್ಲಿ, ಅವುಗಳೆಲ್ಲ ಹೇಳೋದೇ ಈ ಕಾರಣಕ್ಕೆ. ರುದ್ರ, ಶೇಷ, ಗರುಡ ಇಂಥ ದೇವತೆಗಳಿಗೂ ಕೂಡ ಕೆಲವೊಮ್ಮೆ ಜ್ಞಾನದೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದಂತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಆ ತರಹ ಹೆಚ್ಚು ಕಡಿಮೆಯೂ ಕೂಡ ಇವರಿಗಾಗಲ್ಲ. ಗರುಡನ ಜ್ಞಾನ ಇದೆ, ಗರುಡನಿಗೂ ಭಗವಂತನ ಬಗ್ಗೆ ವಿಶೇಷವಾದ ಅರಿವಿದೆ. ಕದಾಚಿತ್ ಗರುಡನು ಕೂಡ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ಬಿಡ್ತಾನೆ. ಶೇಷ ಕದಾಚಿತ್ ಭಗವಂತನಿಗೆ ಸ್ವಲ್ಪ ವಿರುದ್ಧವಾಗಿ ನಡೀತಾನೆ. ಜ್ಞಾನ ಇದೆ, ಮತ್ತೆ ನೋಡಿದ್ರೆ ಕದಾಚಿತ್ ಆ ಜ್ಞಾನ ಸ್ವಲ್ಪ ಮುಚ್ಚಿ ಹೋಗ್ತದೆ. ಹಾಗೆ ಶಿವ, ಅವನೊಳಗೂ ಜ್ಞಾನ ಇದೆ, ಆದ್ರೆ ಯಾವಾಗಲಾದ್ರೂ ಒಮ್ಮೆ ಕೆಲವು ಸಂದರ್ಭ, ಯಾವಾಗಲೂ ಅಲ್ಲ, ನಾವು ಯಾವಾಗಲೂ ದೇವರಿಗೆ ಪ್ರತಿರೋಧಿಗಳಾಗ್ತೇವೆ. ಆದ್ರೆ ಅವರಿಗೆ ಕೆಲವೊಮ್ಮೆ ಭಗವಂತ ಮೋಹಿನಿಯಾಗಿ ಬಂದಾಗ ಶಿವ ಅವನಿಗೆ ಮೋಹ ಬಂತಂತೆ. ನೋಡಿ, ಒಳಗಡೆ ಜ್ಞಾನ ಇದ್ರೂ ಮೋಹ ಬಂತು. ಮೂಲ ರೂಪದ ಶಿವನ ಬಗ್ಗೆ ಹೇಳ್ತಾ ಇದ್ದೇನೆ, ಅವತಾರ ಮಾಡಿದಾಗ ಬೇರೆ. ಮೂಲ ರೂಪದಲ್ಲಿ ಆಗುವಾಗಲೇನೆ ಗರುಡನಿಗೆ, ಶೇಷನಿಗೆ, ಶಿವನಿಗೆ ಕದಾಚಿತ್ ಜ್ಞಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ನಾವು ನೀವು ಅದನ್ನು ಅಳಿಲಿಕ್ಕಲ್ಲ, ಆದ್ರೆ ವಾಯುವಿನ ಜ್ಞಾನ ಮಾತ್ರ ಒಂದೇ ಥರ ಇರ್ತದಂತೆ ಯಾವಾಗ. ಹಾಗಾಗೇನೆ ವಾಯುವಿನನ್ನ
ಜ್ಞಾನದಲ್ಲಿಯೂ ಇವನಿಗೆ ಸಮಾನರು ಯಾರಿಲ್ಲ ಅಂತ ಹೇಳಿದ್ರು. ಹೀಗೆ ಹನುಮಂತನ ಬಗ್ಗೆ ಅರ್ಥೈಸಿಕೊಳ್ಳುವಾಗ ಮುಖ್ಯವಾಗಿ ಮೊದಲನೇ ಗುಣ ಜ್ಞಾನವನ್ನು ತಗೊಂಡ್ಬಿಟ್ಟು, ವಾಯು ಅವನೇ ಹನುಮನಾದ. ಹನುಮನಾದಾಗ ಅವನೊಳಗಿರುವ ಜ್ಞಾನ ಎಷ್ಟು ಅದ್ಭುತ, ಎಷ್ಟು ಪರಿಶುದ್ಧ, ಅದರೊಳಗೆ ಯಾವ ದೇವತೆಗಳು ಸರಿದೂಗ್ತಾ ಇಲ್ಲಂತ ಇವತ್ತಿಗೂ. ಗರುಡ, ಶೇಷ, ರುದ್ರ, ಇಂದ್ರ, ಮನ್ಮಥ ಎಲ್ಲರ ಜ್ಞಾನವೂ ಕೂಡ ಇವರ ಜ್ಞಾನದ ಮುಂದೆ ಕಡಿಮೆ ಆಗ್ತದೆ. ಬಹಳ ಕಡಿಮೆ ಆಗ್ತದಂತ. ಅದಕ್ಕೆ ಇವರನ್ನು ರುಜುವರ ಅಂತ ಕರೀತಾರೆ. ರುಜುವರ ಅಂಥ ಜ್ಞಾನ ಇದು. ಆ ಜ್ಞಾನ ನೀವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅಪಾರವಾದ ಜ್ಞಾನ ಇದೆ ಅಂತ. ವಿರಾಗೆ ಎರಡನೇ ಗುಣ. ಇವರ ವೈರಾಗ್ಯ ಎಷ್ಟು? ಇವರ ವೈರಾಗ್ಯದ ಬಗ್ಗೆ, ಹನುಮಂತನ ವೈರಾಗ್ಯದ ಬಗ್ಗೆ ನೀವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಯಾರಿಗಿದೆ ಇಂಥ ವೈರಾಗ್ಯ ಅಂತಾರೆ ನೋಡಿ. ಅವರ ವೈರಾಗ್ಯದ ಬಗ್ಗೆ ಹೇಳ್ತಾರೆ. ವಿರಾಗೆ ಅಂದ್ರೆ ವೈರಾಗ್ಯ. ಗರುಡ, ಶೇಷ, ರುದ್ರಾದಿಗಳಲ್ಲಿಯೂ ಕೂಡ ಇವರಷ್ಟು ವೈರಾಗ್ಯ ಇಲ್ಲ ಅಂತಾರೆ. ಅಷ್ಟು ವೈರಾಗ್ಯ ಅಂತೀವಿ. ಹನುಮದ ಅವತಾರದ ಕಥೆಯಲ್ಲಿ ಬರ್ತದಲ್ಲ, ಹನುಮ ಎಂಥ ವೈರಾಗ್ಯ ಮೂರ್ತಿ. ಏನ್ ಕಡಿಮೆ ಆಗಿತ್ತು ಹೇಳ್ರಿ ಅವನಿಗೆ? ಏನ್ ಕಡಿಮೆ ಇತ್ತು? ರಾಮ ಪಟ್ಟಾಭಿಷಿಕ್ತನಾದ, ಸೀತೆ ಪಟ್ಟದರಸಿ ಆದ್ಲು, ಕಪಿಗಳೆಲ್ಲ ರಾಮನ ಪಟ್ಟಾಭಿಷೇಕೋತ್ಸವದಲ್ಲಿ ಪಾಲ್ಗೊಂಡಿದ್ರು. ಅಯೋಧ್ಯಾಧಿಪತಿ ರಾಮ, ಚತುರ್ವಿಧ ಪುರುಷಾರ್ಥ ಕೊಡುವಂತಹ ಶ್ರೀರಾಮ ಅಯೋಧ್ಯಾಧಿಪತಿಯಾಗಿ ಭೂಮಿಯಲ್ಲಿ ಎಲ್ಲರನ್ನ ಆಳ್ತಾ ಇದ್ದ. ಹನುಮನಿಗೂ ರಾಮನಿಗೂ ಏನ್ ನಂಟಸ್ತಿಕೆ ಇದೆ? ಹನುಮ ಏನಾದ್ರೂ ಇಂಥದ್ದು ಬೇಕು ಅಂತ ಕೇಳಿದ್ರೆ ರಾಮ ಕೊಡ್ತಿರ್ಲಿಲ್ವೇ? ಇಂಥದ್ದು ಬೇಕು, ನನಗೊಂದು ಮನೆ ಬೇಕು, ನನಗೊಂದು ಮಡದಿ ಬೇಕು, ನನಗೊಂದು ಒಳ್ಳೆ ವಾಹನ ಬೇಕು, ನನಗೆ ಅಂತ ನಿನ್ನ ರಾಜ್ಯದೊಳಗೊಂದು ಪದವಿ ಬೇಕು, ಏನಾದ್ರೂ ಕೇಳಿದ್ರೆ ಕೊಡ್ತಿರ್ಲಿಲ್ವೇ ಹನುಮಂತ? ಆದ್ರೆ ಏನು ಕೇಳಲಿಲ್ಲ. ಅದಕ್ಕೆ ಅಂತಾರೆ ಒಬ್ಬ ಹಿರಿಯರು, ದುರ್ಲಭ ಯಾವುದು ಇಲ್ಲದೆ ಇದ್ರು, ಎಲ್ಲ ಸುಲಭ ಇದ್ರೂ ಕೂಡ ಏನೂ ಬೇಡ, ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ ಒಂದು ಸಾಕು ಅಂತ ಕೇಳ್ಕೊಂಡಂತ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ, ಕ್ಷಣ ಕ್ಷಣದಲ್ಲಿ ನಿನ್ನ ಪಾದಾರವಿಂದಗಳಲ್ಲಿ ಭಕ್ತಿ ಒಂದು ಅಭಿವೃದ್ಧಿ ಆದ್ರೆ ಸಾಕು ನನಗಿನ್ನೇನು ಬೇಡ ಅಂತಂದಂತ. ಇದನ್ನು ವೈರಾಗ್ಯ ಅಂತ ಕರೀತಾರೆ. ಏನು ಇಲ್ಲದೆ ಬೇಡ ಬೇಡ ಅಂತಿರ್ತಾರಲ್ಲ, ಅದು ವೈರಾಗ್ಯ ಅಲ್ಲ. ಎಲ್ಲ ಪಡಿಬಹುದಾದ್ರೂ, ಏನು ಬೇಕಾದ್ರೂ ಕೇಳಿದ್ರು ಕೊಡುವಂಥ ರಾಜನಿದ್ರು, ಯಾವುದೂ ದುರ್ಲಭ ಅಂತ ಆಗದೆ ಹೋದ್ರು, ಯಾವುದನ್ನು ಬಯಸದೇ ಇರೋದಿದೆಯಲ್ಲ, ಅದು ವೈರಾಗ್ಯ. ಅದನ್ನೇ ನನುಸಾ ವಿರಕ್ತಿ ಅಂತಾರೆ ನಾರಾಯಣ ಪಂಡಿತರು. ಇದು ವೈರಾಗ್ಯ ಅಂದ್ರೆ ಹೀಗಿರ್ಬೇಕು ನೋಡಿ. ನಾವೇನ್ ಮಾಡ್ತೇವೆ ಭಗವಂತನ ಹತ್ರ? ತೃಪ್ತಿ ವ್ಯಕ್ತಪಡಿಸಲ್ಲ, ಯಾವಾಗಲೂ ಅತೃಪ್ತಿ. ಏನೆಲ್ಲ ನೀಡಿದ್ರು ಭಗವಂತನ ಬಳಿಯಲ್ಲಿ ನಾವು ಮತ್ತೆ ಇನ್ನೂ ಬೇಕು, ಅದೂ ಬೇಕಿತ್ತು, ಅದೂ ಕೊಡ್ಬೇಕಿತ್ತು, ಅದನ್ನೊಂದು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಯಾಕೋ ಕಸ್ಕೊಂಡ್ಬಿಟ್ಟಿದ್ದಾನೆ ದೇವರು ಅಂತ ಹೀಗೆ ಭಗವಂತನ ಬಳಿಗೆ ನಮ್ಮ ಭಾವ. ವೈರಾಗ್ಯ ಇಲ್ಲದೆ ಇರೋರ ಮಾತುಗಳು ಹಾಗೆ ಇರ್ತಾರೆ. ಹನುಮಂತನ ಹಾಗಿರ್ಲಿಲ್ಲ. ಸುಗ್ರೀವನ ಜೊತೆಗೆ ಸೇರಿದ್ದ, ಸುಗ್ರೀವ ಹನುಮಂತನನ್ನೇ ಆಶ್ರಯಿಸಿದ. ಆದ್ರೆ ಸುಗ್ರೀವ ರಾಜನಾದ, ಕಪಿಗಳ ರಾಜನಾದ. ಇವನು ಮಂತ್ರಿ ಪದವಿ ಬೇಕು ಕಪಿಗಳ ಮಧ್ಯದಲ್ಲಿ ಅಂತ ಬಯಸಲಿಲ್ಲ. ಸೀತೆಗೆ ಸಂದೇಶವಾಹಕನಾದ. ಮರಳಿ ಬಂದ, ಲಂಕಾಪಟ್ಟಣವನ್ನ ಭಸ್ಮ ಮಾಡಿದ, ರಾವಣಾದಿಗಳನ್ನ ಹೆದರಿಸಿದ. ಏನು ಕೊಡಬೇಕು ಅಂತ ಹೇಳಿ ಗೊತ್ತಾಗ್ಲಿಲ್ಲ ರಾಮನಿಗೆ. ಏನ್ ಸೇವೆ ಮಾಡಿದಾನಲ್ಲ ಆಂಜನೇಯ, ಏನ್ ಕೊಟ್ರು ಕಡಿಮೆ ಅಂತ ಕೊನೆಗೆ ತನ್ನನ್ನೇ ಕೊಟ್ಟ ಅಂತ ಕಥೆ ಬರ್ತದೋ ಇಲ್ಲೋ. ಏನೂ ಬಯಸಲಿಲ್ಲ, ಆಗ್ಲೂ ವೈರಾಗ್ಯ ಮೆರೆದ. ಅದನ್ನೇ ದಾಸರು ಹೇಳ್ತಾರಲ್ಲ, ರಾಮ ದೂತನ ಪಾದ ಭಗವಂತನ ಅದೇ ಮದುವೆ ಮಾಡೆಂದು ಕೇಳಬಾರದಿತ್ತೇನೋ ಅಂತಂತಾರೆ ದಾಸರಾಯರು.
ಉದಧಿಯ ದಾಟಿ ಸೀತೆಯ ಕಂಡು ಬಂದಾಗ ಮದುವೆ ಮಾಡೆಂದು ಕೇಳಬಾರದಿತ್ತೇನೋ. ಇದು ದಾಸರು ಮಾತನಾಡ್ತಾರೆ. ಸಮುದ್ರ ಉಲ್ಲಂಘನ ಮಾಡಿ ಸೀತೆಯನ್ನೇ ಮಾತನಾಡಿಸಿ ಮರಳಿ ರಾಮನ ಬಳಿಗೆ ಬಂದು ಚೂಡಾಮಣಿಯನ್ನು ಕೊಟ್ಟು ಏನು ಬೇಕು ಹನುಮ ಅಂತ ಕೇಳಿದ್ರೆ ಏನೂ ಬೇಡ ಅಂತಂದೆಲ್ಲ, ಇದು ವೈರಾಗ್ಯ ಅಂತಂತ ನೋಡಿ. ಇದು ವೈರಾಗ್ಯ, ಇದರ ಅರ್ಥ ಬಹಳ ವಿಶಾಲವಾದದ್ದು. ಈ ವೈರಾಗ್ಯದ ಗುಣಗಳಲ್ಲಿಯೂ ದೇವತೆಗಳು ಸರಿಸಮಾನರಾಗಲ್ಲ ಹನುಮಂತನಿಗೆ. ಮೂರನೇ ಗುಣ ಹರಿಭಕ್ತಿ ಭಾವೇ. ಹರಿಭಕ್ತಿ ಅದು ದೊಡ್ಡ ಗುಣ. ಜ್ಞಾನ, ವೈರಾಗ್ಯ, ಹರಿಭಕ್ತಿ ಭಾವ ಅಂದ್ರೆ ಹರಿಭಕ್ತಿನೇ ಒಂದು ದೊಡ್ಡ ಗುಣ. ಎಷ್ಟು ಹರಿಭಕ್ತಿ ಅಂದ್ರೆ ಆಂಜನೇಯನಿಗೆ ಅಷ್ಟು ಭಕ್ತಿಯನ್ನ ಸುಗ್ರೀವ ಮಾಡಲಿಲ್ಲ, ಲಕ್ಷ್ಮಣನೂ ಮಾಡಲಿಲ್ಲ, ವಿಭೀಷಣನೂ ಮಾಡಲಿಲ್ಲ, ಭರತನೂ ಮಾಡಲಿಲ್ಲ. ಇನ್ಯಾಕೆ ಬೇಕು? ಭರತನೂ ಮಾಡಿಲ್ಲ. ಭರತ, ಲಕ್ಷ್ಮಣ, ಸುಗ್ರೀವ ಇವರೆಲ್ಲ ತಾನೇ ರಾಮನ ಭಕ್ತರು ಅಂತ ಪರಿಗಣಿಸ್ತೇವೆ. ಶಬರಿ, ಆ ಶರಭಂಗ, ರಾಮಾಯಣ ಕಾಲದಲ್ಲಿ ಎಷ್ಟು ಜನ ಬಂದಿದ್ದಾರೆ. ಆದ್ರೆ ಹನುಮನ ಭಕ್ತಿ ಮುಂದೆ ಇವ್ರದೆಲ್ಲ ಭಕ್ತಿ, ಇವರು ಭಕ್ತರೇ, ಆದ್ರೆ ಇವ್ರದೆಲ್ಲ ಭಕ್ತಿ ಹನುಮನ ಭಕ್ತಿಗೆ ಸರಿದೂಗ್ಲಿಕ್ಕಾಗಲಿಲ್ಲ. ಅಷ್ಟು ಭಕ್ತಿ ಅಂತ. ಆ ಭಕ್ತಿಯ ಬಗ್ಗೆ ಒಂದು ಮಾತು ಹೇಳ್ತಾರೆ ವಾದರಾಜರು. ಇಷ್ಟು ಭಕ್ತಿ ಜಗತ್ತಿನಲ್ಲಿ ಯಾರು ಮೆರಲಿಕ್ಕೆ ಸಾಧ್ಯ ಅಂತಾರೆ ಸರಸಭಾರತಿ ವಿಲಾಸದಲ್ಲಿ. ಏಕಾಕಿ ಒಬ್ಬಂಟಿಗನಾಗಿ ನೋಡಿ ಅವರು ಕೊಡೋ ಯುಕ್ತಿ. ಒಬ್ಬಂಟಿಗನಾಗಿ ಸುತ್ತಲೂ ರಾಕ್ಷಸರೇ ತುಂಬಿರುವಾಗ, ಮೇಲಾಗಿ ರಾಕ್ಷಸರೇ ಸುತ್ತಲೂ ತುಂಬಿದ್ದಲ್ಲದೆ ಕೈಯಲ್ಲಿ ದೊಡ್ಡ ದೊಡ್ಡ ಆಯುಧಗಳನ್ನು ಹಿಡ್ಕೊಂಡಾಗ ಲಂಕೇಶ್ವರನಾದ ರಾವಣನ ಮುಂದೆ ರಾವಣ ಕೂಗಿ ಕೂಗಿ ಯಾರೋ ನೀನು ಯಾರೋ ನೀನು ಅಂತ ಕೇಳಿದ್ರೆ ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ. ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘೂತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ. ದಾಸೋಹಂ ಕೌಸಲೇಂದ್ರಸ್ಯ. ರಾಮಾಯಣದ ಮಾತು. ವಾಲ್ಮೀಕಿಗಳು ಹೇಳ್ತಾರೆ, ಆಂಜನೇಯ ರಾಕ್ಷಸರ ಮಧ್ಯದೊಳಗೆ ಇವನನ್ನು ಕೊಲ್ತಾರೆ, ಕಡಿತಾರೆ, ಇನ್ನು ಬಡಿದು ಬಿಡ್ತಾರೆ, ಸುಟ್ಟಾಕ್ತಾರೆ. ಲಂಕೇಶ್ವರ ಮನಸ್ಸು ಮಾಡಿದ್ರೆ ಸುಟ್ಟಾಕ್ಬಿಡ್ತಾನೆ ಇವನನ್ನ ಅಂತ ಗೊತ್ತಿತ್ತೋ ಇಲ್ಲ. ಆದರೂ ಕೂಡ ಎಷ್ಟೊತ್ತಿತ್ತು, ಯಾರೋ ನೀನು ಅಂತ ಕೇಳಿದಾಗ ರಾವಣ ನಂದೇನೋ ಆಗೋಯ್ತು ತಪ್ಪು, ನೀನು ಸಿಟ್ಟಾಗ್ಬಿಡ, ನೀನೊಬ್ಬ ಲಂಕೇಶ್ವರ, ಸುವರ್ಣಪುರಿಯ ಅಧೀಶ್ವರ, ನೀನು ನಿನ್ನ ರಾಜ್ಯದಲ್ಲಿ ಇಲ್ಲೇ ಎಲ್ಲೋ ಒಂದ್ ಕಡೆಯಲ್ಲಿ ಲಂಕಾಪಟ್ಟದಲ್ಲಿ ನನಗೊಂದು ಜಾಗ ಕೊಟ್ಬಿಡು, ಇಷ್ಟು ದಿವಸ ಮಾಡಿ ತಪ್ಪಾಗಿದೆ, ನಿನ್ ಸೇವಕನಾಗಿ ಇದ್ದು ಬಿಡ್ತೀನಿ ಅಂತಂದಿದ್ರೆ ಮುಗಿದೋಗ್ತಿತ್ತಲ್ಲ. ಮೆರೆಸಿಬಿಡ್ತಿದ್ದ ರಾವಣ ಆಂಜನೇಯನನ್ನು. ಆದ್ರೆ ಆಂಜನೇಯ ಅದನ್ನು ಮಾಡಲಿಲ್ಲ, ಹನುಮಂತ ಹಾಗೆ ಮಾಡಲಿಲ್ಲ. ರಾಮನ ಹತ್ರ ಇದ್ದಾಗ ರಾಮನಿಗೆ ಸ್ವಸ್ತಿ ಜಯಕಾರ, ರಾವಣನ ಹತ್ರ ಬಂದಾಗ ರಾವಣನಿಗೆ ಸ್ವಸ್ತಿ ರಾವಣನಿಗೆ ಜಯಕಾರ. ಇದು ಭಕ್ತಿ ಅಲ್ಲ, ಭಕ್ತಿ ಅಲ್ಲ. ಭಕ್ತಿ ಅಂಥದ್ದು ನೋಡ್ರಿ ಅವನು. ದಾಸೋಹಂ ಕೌಸಲೇಂದ್ರಸ್ಯ. ರಾವಣ ನಾನು ರಾಮನ ದಾಸ, ರಾಮನ ದಾಸ. ಈ ಭಕ್ತಿ ಯಾರು ಮೆರೀತಾರೆ? ಯಾರು ಮಾಡ್ಲಿಕ್ಕೆ ಸಾಧ್ಯ ಈ ಭಕ್ತಿಯನ್ನ? ಇದಲ್ವೇ ಭಕ್ತಿ? ಏಕಾಕಿಯಾಗಿ ರಾಕ್ಷಸರ ಪಟ್ಟಣದಲ್ಲೇ ನುಗ್ಗಿ ರಾತ್ರೋರಾತ್ರಿ ಆ ಲಂಕೇಶ್ವರನ ಇಡೀ ಪಟ್ಟಣಕ್ಕೆ ಬೆಂಕಿ ಇಟ್ಟದ್ದು, ಇಡೀ ಅವನ ಅಶೋಕವನವನ್ನ ಸುಟ್ಟು ಭಸ್ಮ ಮಾಡ್ತೀನಿ, ಅದನ್ನು ಛಿದ್ರಗೊಳಿಸಿದ್ದು, ರಾಕ್ಷಸರನ್ನ ಸಂಹಾರ ಮಾಡಿದ್ದು, ಇಷ್ಟಾಗಿ ಲಂಕೇಶ್ವರ ಕೇಳಿದ್ರೆ ಯಾರೋ ನೀನು ಅಂತಂತಂದ್ರೆ ದಾಸೋಹಂ ಕೌಸಲೇಂದ್ರಸ್ಯ. ಇದು ಭಕ್ತಿ ಅಲ್ಲದೆ ಇನ್ನೇನು ಹೇಳ್ಬೇಕೆ? ಭಕ್ತಿ ಅಲ್ಲದೆ ಇನ್ನೇನಿದು? ಮೂರನೇ ಗುಣ. ಅಷ್ಟು ಭಕ್ತಿ ಅಂತವನಿಗೆ, ಅಷ್ಟು ಭಕ್ತಿ. ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೇ. ಧೃತಿ 4, ಸ್ಥಿತಿ 5, ಪ್ರಾಣ 6, ಬಲ 7. ಇದು ಅದ್ಭುತವಾದ ಗುಣ. ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೇ. ಧೃತಿ ಅಂದ್ರೆ ಧೈರ್ಯ ಅಂತ ಅರ್ಥ. ಧೈರ್ಯ ಹನುಮಂತನಿಗೆ ಇರೋಷ್ಟು ಯಾರಿಗೂ ಇಲ್ಲ. ಅದರೊಳಗೂ ಯಾವ ದೇವತೆಗಳು ಸರಿಸಮಾನರಲ್ಲ.
ಅಂಥ ಧೈರ್ಯ ಹನುಮಂತನಿಗೆ. ಅದಕ್ಕೆ ಹೇಳಿದ್ನಲ್ಲ, ಒಬ್ಬಂಟಿಗನಾಗಿ ಹೋಗಿ ರಾವಣನ ಜೊತೆಗೆ ಯುದ್ಧ, ರಾವಣನ ಮಕ್ಕಳ ಜೊತೆಗೆ ಯುದ್ಧ, ಬ್ರಹ್ಮಾಸ್ತ್ರ ಬಿಟ್ಟರೂ ಕೂಡ ಹೆದೆಗಾಣಿಸದೆ, ನೋಡ್ರಿ ಹೆದರದೆ ಬ್ರಹ್ಮಾಸ್ತ್ರವನ್ನು ನಿಭಾಯಿಸುವ ಶಕ್ತಿ, ಇಂದ್ರಜಿತ್ತನ ಆ ವಂಚನೆಯನ್ನು ನಿಭಾಯಿಸಿದ ಶಕ್ತಿ, ರಾವಣನಿಗೆ ಸರಿಸಮಾನನಾದ ಅಕ್ಷಕುಮಾರನನ್ನ ಕಾಲಿನಲ್ಲಿ ಹಾಕಿ ಒಸಗಿದ ಶಕ್ತಿ, ಇದೇನು ಸುಮ್ಮನೆನಾ ಧೈರ್ಯ ಅಂದ್ರೆ? ಅದಕ್ಕೆ ಧೈರ್ಯ. ಇನ್ನೊಂದು ಅರ್ಥದಲ್ಲಿ ಕಾಳಿದಾಸ ಹೇಳ್ತಾನೆ, ಧೈರ್ಯ ಅಂದ್ರೆ ಯಾವುದನ್ನು ಕರಿಬೇಕು? ವಿಕಾರ ಹೇತೋ ಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿತಯೇವ ಧೀರಾಃ. ವಿಕಾರ ಆಗಬಹುದಾದ ಸಂದರ್ಭ ಇದ್ರೂ ಯಾರ ಮನಸ್ಸು ವಿಕಾರಕ್ಕೊಳಗಾಗದೆ ಅದನ್ನ ಪ್ರತ್ಯಾಹಾರ ಮಾಡಿಕೊಂಡಿರ್ತಾನಲ್ಲ, ಅವನನ್ನ ಧೀರ ಅಂತ ಕರಿಬೇಕು ಅಂತ ನಾನು ಕಾಳಿದಾಸ. ಆಂಜನೇಯ ಲಂಕೆಯಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡ್ಲಿಕ್ಕೆ ಹೊರಟಾಗ ರಾತ್ರಿ ಆಗಿಬಿಡ್ತು. ಸಮುದ್ರ ದಾಟಿದ, ರಾತ್ರಿ ಆಯ್ತು. ಒಳಗೆ ಬರಬೇಕಲ್ಲ, ಮಧ್ಯದಲ್ಲಿ ಬೇರೆ ಬೇರೆ ವಿಘ್ನಗಳು ಬೇರೆ ಬಂದಿದ್ವು. ಅವನ್ನ ದಾಟ್ಕೊಂಡು ಒಳಗೆ ಹೋಗ್ಬೇಕಾದ್ರೆ ಬಹಳ ವಿಘ್ನಗಳಿದ್ವು. ಅದನ್ನೆಲ್ಲ ಮುಗಿಸ್ಕೊಂಡು ಬರ್ಬೇಕಲ್ಲ. ರಾತ್ರಿ ಆಯ್ತು. ಮನೆಗಳಲ್ಲಿ ಹುಡುಕ್ತಾನೆ ಸೀತೆಯನ್ನ. ನೋಡಿದ್ರೆ ರಾತ್ರಿ ಲಂಕೆ ಒಳಗೆ ಹೇಳಿ ಕೇಳಿ ರಾಕ್ಷಸರವರು ಅವರು ಮದಿರಾಪಾನ ಮಾಡಿದ್ರು, ಮಾಂಸ ಭಕ್ಷಣ ಮಾಡ್ತಾ ಮಾಡ್ತಾ ಕೂತಿದ್ರು. ಕೆಲವರು ರತಿಯಲ್ಲಿದ್ರು. ಇನ್ನೇನೇನೋ ಅಶ್ಲೀಲವಾದ ಶಬ್ದಗಳು, ಅಶ್ಲೀಲ ದೃಶ್ಯ, ಅಶ್ಲೀಲ ಶಬ್ದ ಎಲ್ಲ ಕಣ್ಣಿಗೆ ಬಿದ್ದು ಬಿಡ್ತು. ನೋಡಬಾರ್ದೆಲ್ಲ ನೋಡಿದ, ಕೇಳಬಾರ್ದೆಲ್ಲ ಕೇಳಿದ, ಮೂಸಬಾರ್ದ ವಾಸನೆ ಎಲ್ಲ ಮೂಗಿಗೆ ಬಡಿದ್ಬಿಡ್ತು. ಛೇ 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 ಎಂದೂ ತನ್ನ ಜೀವನದೊಳಗೆ ಅನುಭವಿಸಿರ್ಲಿಲ್ಲ. ಅದೆಲ್ಲ ಮಾಡ್ಬೇಕಾಯ್ತು. ಅದಕ್ಕೆ ವಾಲ್ಮೀಕಿಗಳು ಈ ಪ್ರಸಂಗದಲ್ಲಿ ಆಂಜನೇಯನ ಆತ್ಮಾವಲೋಕನದ ಬಗ್ಗೆ ಒಂದು ಮಾತು ಹೇಳ್ತಾರೆ. ನೋಡಿ, ಆಂಜನೇಯ ಎಷ್ಟು ಸೂಕ್ಷ್ಮ. ಅಷ್ಟೆಲ್ಲ ಸೀತಾನ್ವೇಷಣೆ ಮಾಡ್ಕೊಂಡು ಬಂದ ಮೇಲೆ ಅವನು ಒಂದು ಮರದ ಮೇಲೆ ಕುಳಿತು ಯೋಚನೆ ಮಾಡಿದ್ನಂತೆ, ನನ್ನಂಥ ಒಬ್ಬ ಬ್ರಹ್ಮಚಾರಿ ಇದನ್ನೆಲ್ಲ ನೋಡಿ ಕೇಳಿ, ಈ ಅಶ್ಲೀಲ ದೃಶ್ಯಗಳನ್ನ ಕೇಳಿ ನೋಡಿದ್ರಿಂದ ಹೋಯ್ತಾ ನನ್ನ ಬ್ರಹ್ಮಚರ್ಯ? ಏನಾಗೋಯ್ತಲ್ಲ ಇವತ್ತು ನಾನು ಮಾಡ್ಲಿಕ್ಕೆ ಬಂದದ ಕೆಲಸದಿಂದ ಅಂತ ಯೋಚನೆ ಮಾಡಿದ್ನಂತೆ. ಆಮೇಲೆ ಅವನೇ ಮತ್ತೆ ನಿರ್ಧಾರ ಮಾಡಿಕೊಂಡ, ಸರ್ವೇಂದ್ರಿಯಾಣಾಂ ಹಿ ಚರತಾಂ ಮನಯೇವ ಪ್ರಧಾನಂ ಇಂದ್ರಿಯಾಣಾಂ ಹಿ ಚರತಾಂ. ಇಂದ್ರಿಯಗಳೆಲ್ಲ ಎಲ್ಲಿ ಬೇಕಾದಲ್ಲಿ ಓಡಾಡಬಹುದು, ಆದ್ರೆ ಮನಸ್ಸು ಅವುಗಳಲ್ಲಿ ಪ್ರಧಾನ ಆಗಿರ್ತದೆ. ಆದ್ರೆ ನನ್ನ ಮನಸ್ಸು ಮಾತ್ರ ಯಾವುದನ್ನು ಕೇಳಿಲ್ಲ, ಯಾವುದನ್ನು ನೋಡಿಲ್ಲ, ಯಾವುದನ್ನು ವಿಚಾರಿಸಿಲ್ಲ. ಅಂದಮೇಲೆ ನನ್ನ ಬ್ರಹ್ಮಚರ್ಯ ನನ್ನ ಒಳಗೆ ಚೆನ್ನಾಗೇ ಇದೆ ಅಂತ ನಿರ್ಧಾರ ಮಾಡಿಕೊಂಡ. ಇದು ಆತ್ಮಾವಲೋಕನ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ತನ್ನ ಜೀವನದೊಳಗೆ ಕಣ್ಣಿನಿಂದ ಏನ್ ನೋಡ್ತಾನೆ ಅನ್ನೋಕ್ಕಿಂತ ನೋಡಿದ್ದನ್ನು ಮನಸ್ಸಿನಲ್ಲಿ ಏನ್ ಆಲೋಚನೆ ಮಾಡ್ತಾನೆ ಅನ್ನೋದು ಮಹತ್ವ. ಕಿವಿಯಿಂದ ಏನ್ ಕೇಳ್ತಾನೆ ಅನ್ನೋಕ್ಕಿಂತ ಕೇಳಿದ್ರಲ್ಲಿ ಮನಸ್ಸಿನ ಆಲೋಚನೆ ಏನ್ ಬಂತು ಅನ್ನೋದು ಬಹಳ ಮಹತ್ವ ಆಗ್ತದೆ. ನೋಡಿ, ಇದು ನಮ್ಮ ವೈಚಾರಿಕ ಶಕ್ತಿ ಬೆಳವಣಿಗೆ ಆಗ್ಬೇಕು. ಧನಾತ್ಮಕವಾದ ಚಿಂತನೆ ಬಂದ್ರೆ ಗೊತ್ತಾಗ್ತದೆ. ಹಾಗಾಗಿ ಧೃತಿ ಅಂದ್ರೆ ಧೀರ, ಧೈರ್ಯ ಅಂತ ಅರ್ಥ. ಆಂಜನೇಯನೊಳಗೆ ಅದಿದೆ ಅನ್ನೋದು ಆ ಸುಂದರಕಾಂಡದ ಈ ಘಟ್ಟದಿಂದ ನಮಗೆ ಅನುಸಂಧಾನಕ್ಕೆ ಬರ್ತದೆ. ಸ್ಥಿತಿ ಅಂದ್ರೆ ಸ್ಥಿರತೆ. ಯಾವತ್ತೂ ಕೂಡ ಒಂದು ಹೆಜ್ಜೆ ಮುಂದಿಟ್ಟ ಅಂದ್ರೆ ಎಂಥ ಆಯುಧನೇ ಬಡಿಲಿ, ಹಾಕ್ಲಿ, ಕುಟ್ಲಿ, ಅವನ ಕಾಲು ಮಾತ್ರ ಅಳಗಾಡಲ್ಲ. ಎರಡು ರೀತಿ, ಒಂದು ಮನಸ್ಸು, ಇನ್ನೊಂದು ದೇಹ. ಮನುಷ್ಯ ಒಂದು ಬಾರಿ ತನ್ನ ದೇಹವನ್ನು ಒಂದು ಹೆಜ್ಜೆ ಇಟ್ಟ ಅಂದ್ರೆ ಮತ್ತೆ ಹಿಂದೆ ಸರಿಬಾರದು. ಅಂಥ ಸ್ಥೈರ್ಯ ಆಂಜನೇಯನಿಗಿತ್ತಂತೆ. ಎಲ್ಲಾ ದೇವತೆಗಳು ಈ ವಿಷಯದೊಳಗೆ ಹಿಂದೆ ಹಾಕಿಬಿಡ್ತಾರೆ, ನಮಗಾಗಲ್ಲ ಅಂತ. ಆಂಜನೇಯನಿಗೆ ಅದು ಇಲ್ಲೇ ಇಲ್ಲ. ಒಂದ್ಸಲಿ ಇಟ್ಟ ಅಂದ್ರೆ ಮುಗಿದೋಯ್ತು. ಅಷ್ಟು ಸ್ಥಿರತೆ ಅವನಲ್ಲಿ. ಸ್ಥಿತಿ ಬಹಳ ವಿಸ್ತಾರವಾದ ಅರ್ಥ ಇದೆ ಆ ಶಬ್ದಕ್ಕೆ. ಪ್ರಾಣ ನೋಡಿ, ಜ್ಞಾನ, ವಿರಾಗ, ಹರಿಭಕ್ತಿ ಭಾವ, ಧೃತಿ, ಸ್ಥಿತಿ,
ಪ್ರಾಣ ಬಲ ಯೋಗ. ಬುದ್ಧವು ನಾನು ಆವಾಗಲೇ 8 ಅಂತ ಹೇಳಿದೆ. ಪ್ರಾಣ ಮತ್ತು ಬಲ ಎರಡು ಬೇರೆ ಬೇರೆ ಇಟ್ಕೊಂಡ್ರೆ, ಅಥವಾ ಪ್ರಾಣ ಬಲ ಅಂತ ಹೇಳಿ ಇಟ್ಕೊಂಡ್ರೆ 8 ಆಗ್ತದೆ. ಪ್ರಾಣ ಬೇರೆ ಬಲ ಬೇರೆ ಅಂತ ಇಟ್ಕೊಂಡ್ರೆ 9 ಆಗ್ತದೆ. ಪ್ರಾಣ ಅಂದ್ರೆ ನಿಯಂತ್ರಣ ಅಂತ ಅರ್ಥ, ಚೇಷ್ಟೆ, ಪ್ರೇರೇಣ. ನಿಯಂತ್ರಣ ಅನ್ನೋಕ್ಕಿಂತ ಪ್ರೇರಣ ಶಕ್ತಿ. ತಾನೊಬ್ಬ ಅಲ್ಲದೆ ಇನ್ನೊಬ್ಬರನ್ನು ಪ್ರೇರಣೆ ಮಾಡೋ ಶಕ್ತಿ ಆಂಜನೇಯನಿಗಿದೆ. ಅದಕ್ಕೆ ಪ್ರೇರಕ ಶಕ್ತಿ. ಅದು ಆಂಜನೇಯನೊಳಗೆ ಭಾರಿ ಚೆನ್ನಾಗಿದೆ. ಸುಗ್ರೀವ ಭಾರಿ ಆಲಸ್ಯ ತೋರ್ತಾ ಇದ್ದ. ವಾಲಿನ್ ಕೊಂದಾಗಿದೆ, ಸುಗ್ರೀವನಿಗೆ ರಾಜ್ಯ ಸಿಕ್ಕಾಗಿದೆ, ಮುಂದೆ ಸೀತಾನ್ವೇಷಣಕ್ಕೆ ಬರಬೇಕೋ ಬೇಡ ಮಾಡ್ಲಿಕ್ಕೆ. ರಾಜ್ಯ ಸಿಕ್ತು, ಕಪಿರಾಜನಾಗಿಬಿಟ್ಟ. ರಾಮನ ವಿಷಯದೊಳಗೆ ತಾತ್ಸಾರ ತೋರ್ಲಿಕ್ಕೆ ಶುರು ಮಾಡಿದ ಕಿಷ್ಕಿಂಧೆಯಲ್ಲಿ. ರಾಮ ಇಂದಲ್ಲ ನಾಳೆ ಸುಗ್ರೀವ ಮಾತು ಕೊಟ್ಟಿದ್ದಾನೆ, ನಾನು ವಾಲಿನ್ ಕೊಂದಿದ್ದೇನೆ, ಕಪಿರಾಜ್ಯ ಕೊಡಿಸಿದ್ದೇನೆ, ಸೀತಾನ್ವೇಷಣದಲ್ಲಿ ಏನಾದರೂ ಒಂದು ನಿರ್ಧಾರ ತಗೊಳ್ತಾನೆ ಅಂತ ಕಾಯ್ತಾ ಇದ್ದಾನೆ ರಾಮ. ಸುಗ್ರೀವ ಬರ್ತಾ ಇಲ್ಲ. ಒಂದ್ಸಲಿ ಹೋಗಿ ಗದರಿಸಿದಂತ ಆಂಜನೇಯ ಓಡಿ ಬಂದ ಸುಗ್ರೀವ. ನೋಡಿ, ಇದು ಪ್ರೇರಕ ಶಕ್ತಿ. ಎಲ್ಲರನ್ನ ಪ್ರೇರಣೆ ಮಾಡ್ತಾನೆ ಸತ್ಕಾರ್ಯ ಮಾಡಲಿಕ್ಕೆ. ಅದನ್ನು ಪ್ರಾಣ ಅನಚೇಷ್ಟಾಯಾಮ್, ಚೇಷ್ಟೆ ನಡೆಸಿಸ್ತಾನೆ, ಪ್ರೇರಣೆ ಮಾಡ್ತಾನೆ. ಬಲ, ಮನಸ್ಸಿನ ಬಲ, ದೇಹದ ಬಲ, ಮಾತಿನ ಬಲ. ಎಂಥ ಬಲ ಅದು! ಎಲ್ಲಿ ವಿನಿಯೋಗಿಸ್ಬೇಕೋ ಅಲ್ಲಿ ಅಷ್ಟೇ ವಿನಿಯೋಗಿಸ್ತಾನೆ. ಎಲ್ಲಿ ವಿನಿಯೋಗಿಸಬಾರ್ದು ಅಲ್ಲಿ ಎಂದೂ ಅದನ್ನು ವಿನಿಯೋಗಿಸಲ್ಲ. ಆ ಬಲದಲ್ಲಿ ಅವನಿಗಿರುವಂತಹ ಒಂದು ಶಕ್ತಿ, ಬಲ ಬಹಳ ಅದ್ಭುತ, ದೈಹಿಕ ಬಲ. ಅದಕ್ಕೆ ಅಂತ ಸಾಕಷ್ಟು ಕಥೆಗಳಿದೆ. ಯೋಗ, ಯೋಗ ಅಂತೂ ಸರಿನೇ ಸರಿ. ಅಣಿಮ, ಮಹಿಮ, ಗರಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಅಷ್ಟಸಿದ್ಧಿಗಳಿತ್ತಂತೆ. ಅದಕ್ಕೆ ಅವ್ರು ಹೇಳ್ತಾರಲ್ಲ, ಅಷ್ಟಸಿದ್ಧಿ, ಹನುಮಾನ್ ಚಾಲೀಸ ಅಂತ ಒಂದಿದೆ, ಬಹಳ ಪ್ರಸಿದ್ಧಿ ಪಡೆದಿದೆ ಇವತ್ತು. ಅಷ್ಟಸಿದ್ಧಿಗಳ ದಾತ ಅಂತ ಹೇಳ್ತಾರೆ. ಅಷ್ಟಸಿದ್ಧಿಗಳಿತ್ತು. ಬೇಕಾದಾಗ ತನ್ನ ಶರೀರವನ್ನ ಕುಗ್ಗಿಸ್ಕೊಳ್ತಾನೆ, ಹಿಗ್ಗಿಸ್ಕೊಳ್ತಾನೆ, ಹಗುರು ಮಾಡ್ಕೊಳ್ತಾನೆ, ಭಾರ ಮಾಡ್ಕೊಳ್ತಾನೆ. ಇದೆಲ್ಲ ಅಣಿಮ, ಗರಿಮ, ಲಘಿಮ. ಇದು ಯೋಗ ಶಕ್ತಿ. ಅದರೊಳಗೂ ಹನುಮಂತನಿಗೆ ಯಾರೂ ಸಮಾನರಿಲ್ಲ. ಇನ್ನು ಬುದ್ಧಿ, ಆವಾಗಲೇ ತಿಳಿಸಿದ್ದೇನೆ ಬುದ್ಧಿಯ ಬಗ್ಗೆ. ಹೀಗೆ ಜ್ಞಾನೇ ವಿರಾಗೆ, ಇದೊಂದು ಶ್ಲೋಕ ಯಾವಾಗಲೂ ನೆನಪಿರಬೇಕು. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೇತಿ. ಇಂಥ ಆಂಜನೇಯನ ಬಗ್ಗೆ, ಹನುಮಂತನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಇದೆ. ಹನುಮದ್ ವ್ರತದ ನಿಮಿತ್ತ ಹನುಮನ್ ಮಹಿಮೆ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಆ ಬೇಲೂರವರ ಕುಟುಂಬದ ಎಲ್ಲ ಸದಸ್ಯರಿಗೆ ಹನುಮದ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಹನುಮದ್ ವರದನಾದ ಶ್ರೀರಾಮಚಂದ್ರ ಪ್ರಸನ್ನನಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಬೇಲೂರು ಶ್ರೀನಿವಾಸ ಮೂರ್ತಿಯವರಿಗೂ ಉತ್ತಮವಾದ ಗತಿಯಾಗಲಿ, ಅವರ ಕುಟುಂಬ ಸದಸ್ಯರಿಗೆಲ್ಲ ಉತ್ತರೋತ್ತರವಾದ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥಿಸಿ, ಯಾರೆಲ್ಲ ಈ ಪ್ರವಚನದಲ್ಲಿ ಭಾಗವಹಿಸಿದ್ರು, ಪ್ರವಚನ ಹೇಳುವ ಕೇಳುವ ಈ ಒಂದು ಅವಕಾಶ ಕಲ್ಪಿಸಿದ್ದು ಇದು ಭಗವಂತ. ಅವನಿಗೆ ಧನ್ಯವಾದ, ಅವನಿಗೆ ನಮಸ್ಕಾರಗಳನ್ನು ಸಲ್ಲಿಸೋಣ. ಹೀಗೆ ಮುಂದುವರೆದು ಬೇರೆ ಬೇರೆ ಮಾಸಗಳಲ್ಲಿಯೂ ಕೂಡ ಅವರ ಸದ್ಗತಿಗೋಸ್ಕರ, ನಮ್ಮ ಶ್ರೀನಿವಾಸ ಮೂರ್ತಿಯವರ ಸದ್ಗತಿಗೋಸ್ಕರ ಬೇರೆ ಬೇರೆ ವಿಷಯವನ್ನು ಕುರಿತು ಪ್ರವಚನ ಸಿಂಚನ ನಡೀಬೇಕು ಅಂತ ಅವರ ಅಪೇಕ್ಷೆ ಇದೆ, ಆ ಕುಟುಂಬದವರ ಅಪೇಕ್ಷೆ ಇದೆ. ಅದನ್ನು ಮುಂದುವರಿಸೋ ಪ್ರಯತ್ನ ಮಾಡೋಣ ಅಂತ ತಿಳಿಸ್ತಾ, ಇವತ್ತಿನ ಕಾರ್ಯದೊಳಗೆ ಭಾಗವಹಿಸಿದ ಪ್ರತಿಯೊಬ್ಬರನ್ನು ಅಭಿನಂದಿಸಿ, ಪ್ರವಚನದ ವಾಕ್ಕುಸುಮಗಳನ್ನು ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಬಿಂಬರೂಪಿ ಭಗವಂತನ ಪಾದಗಳಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ತುಂಬಾ ಒಳ್ಳೆ ಜ್ಞಾನ ಸಿಕ್ತು.